ನಮ್ಮ ಭಾಗದಾಗೆ ನಮ್ಮ ಚರ್ಚನ್ ತಾಲೂಕದಾಗೆ ಮತ್ತು ಇನ್ನೂ ಭಾಳ ಅದಾವ. ಆದಷ್ಟು ಮಾವ ಆಗಲಿ ಗುಟ್ಕಾ ಆಗಲಿ ಡೂಪ್ಲಿಕೇಟ್ ದಾರು ಬರತ್ತ ಅದಕ್ಕೆ ದಾರು ಕುಡಿಯೋದಾಗಲಿ ಪ್ರತಿಯೊಂದು ಏನೇ ಇಲ್ಲಿ ಗುಟ್ಕಾಗ ಭೀ ನೋಡ್ಬೇಕು ನೀವು. ಕಂಪ್ನಿ ತಯಾರಾಗೋದು ತುಸು ಈ ಬ್ಯಾರೆ ತುಡಿ ತಯಾರಾಗೋದು ಮಕ್ಕಳ ಗುಟ್ಕಾನು ಡೂಪ್ಲಿಕೇಟ್ ಬಂದವ. ಯಾರೂ ಕೂಡ ನಮ್ಮ ಭಾಗದಾಗೆ ನಮ್ಮ ಚರ್ಚನ್ ತಾಲೂಕದಾಗೆ ಮತ್ತು ಇನ್ನೂ ಭಾಳ ಅದಾವ. ಆದಷ್ಟು ಮಾವ ಆಗಲಿ ಗುಟ್ಕಾ ಆಗಲಿ ಡೂಪ್ಲಿಕೇಟ್ ದಾರು ಬರತ್ತ ಅದಕ್ಕೆ ದಾರು ಕುಡಿಯೋದಾಗಲಿ ಪ್ರತಿಯೊಂದು ಏನೇ ಇಲ್ಲಿ ಗುಟ್ಕಾಗ ಭೀ ನೋಡ್ಬೇಕು ನೀವು. ಕಂಪ್ನಿ ತಯಾರಾಗೋದು ತುಸು ಈ ಬ್ಯಾರೆ ತುಡಿ ತಯಾರಾಗೋದು ಮಕ್ಕಳ ಗುಟ್ಕಾನು ಡೂಪ್ಲಿಕೇಟ್ ಬಂದವ. ಯಾರೂ ಕೂಡ ಗುಟ್ಕಾ ದಾರು ಯಾರೂ ಕೂಡ ತಿನ್ಬೇಡ್ರಿ ಕುಡಿಬೇಡ್ರಿ ಅಂತ ಹೇಳಿ ಇವತ್ತು ನಾವು ಬಿಜಾಪುರ ಜಿಲ್ಲೆದಾಗ ಬಂದು ಕಿಶನ್ ಇವತ್ತು ಹೋರಾಟ ಮಾಡತ್ತೇವೆ KRS ಪಕ್ಷದವರು. ಮತ್ತು ನನ್ನ ಜೊತೆ ನಮ್ಮ ಗಣಪತಿ ರಾಠೋಡ ನಮ್ಮ ಅಧ್ಯಕ್ಷರು ಕೂಡ ಅದಾರ, ನಾರಾಯಣ್ ಸರು, ಗಣಪತಿ ಸರು ಮತ್ತು ನಮ್ಮ ದುರ್ಗಪ್ಪ ಸರು, ಹಾಗೆ ಅವರು ಇವರು ಅನ್ನೋದೇ ನಮ್ಮೆಲ್ಲ ಸೈನಿಕರು ಒಟ್ಟು ಪ್ರತಿಯೊಬ್ಬರು ಎಲ್ಲರೂ ಕೂಡಿಸಿ ನಾವು ದೊಡ್ಡ ಹೋರಾಟ ಮಾಡತ್ತೇವೆ. ನಮ್ಮ ಜೊತೆ ನಮ್ಮಿಂದ ಶಕ್ತಿ ಗುಮ್ಮಟನಗರಿ ಶಕ್ತಿ ಕುಮಾರ್ ಕೂಡ ಅವರು ಕೂಡ. ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಬಿಜಾಪುರ ಒಳಗೆ ಇದು ಏನು ಹೋರಾಟ ಇಟ್ಕೊಂಡೇವೆ ನಾವು ಶಕ್ತಿ ಕುಮಾರ್ ನಾವು KRS ಪಕ್ಷದೆಲ್ಲ ಕೂಡಿಸಿ ನಮ್ಮ ಜೊತೆ ಎಲ್ಲ ಅದಾರ ಮತ್ತು ಹಾಗೆ ಸಾರ್ವಜನಿಕರು ಭೀ ಅದಾರ ಮತ್ತು ಕಲಾವಿದರು ಭೀ ಕೂಡ ಬಂದಾರ ನಮ್ಮ ಜೊತೆ ಕೈ ಕೊಡ್ಸ್ಲಕ್ಕೆ. ಯಾಕಂದ್ರೆ ಈ ನಮ್ಮ ಬಿಜಾಪುರ ಜಿಲ್ಲಾದಾಗ ಎಷ್ಟು ತಾಲೂಕಾ ಎಷ್ಟು ಹಳ್ಳಿ ಬರ್ತಾವ ಬಿಜಾಪುರ ಜಿಲ್ಲಾದಾಗ ಪ್ರತಿಯೊಂದು ಊರಾಗ ಮಾವ ಗಾಂಜಾ ಶಿಕ್ಷಕಲೆ ದಾರು ಮತ್ತು ಅಬಕಾರಿ ಇಲಾಖೆಯವರು ಮೇನ್ ಹೇಳ್ಬೇಕಂದ್ರೆ ಅಬಕಾರಿ ಇಲಾಖೆಯವರು ಅವರಿಗೆ ಆದಂಥದ್ದು ಒಂದು ಸೆಪ್ರೇಟೇ ಒಂದು ನೌಕರಿ ಇರ್ತದೆ. ಅದು ದಾರುನೇ ಹಿಡಿಬೇಕಪ್ಪ ಅಂತೇಳಿ ಅವ್ರಿಗೆ ಬೇರೆ ಕೆಲಸ ಇರಲ್ಲ ಅಂದರೂ ಕೂಡ ಅಬಕಾರಿ ಇಲಾಖೆಯವರು ವೇಷಿ ರೂಮ್ನಾಗ ಆರಾಮ್ ಮಾಡತ್ತಾರೆ. ಪ್ರತಿಯೊಂದು ಕಿರಾಣಿ ಅಂಗಡಿಯಾಗ ಆಯಿತು, ಹೋಟೆಲ್ದಾಗ ಆಯಿತು, ಪಾನ್ ಶಾಪ್ದಾಗ ಎಲ್ಲ ಕಡೆ ದಾರು ಸಿಗತ್ತಾವ. ಅಬಕಾರಿ ಇಲಾಖೆದವ್ರು ಏನು ಮಾಡತ್ತಾರೆ? ಅಬಕಾರಿ ಇಲಾಖೆದವ್ರು ಹಿಡಿಬೇಕಲ್ಲ ಪೊಲೀಸರು ಹೋಗಿ ಹಿಡಬೇಕು. ಇಲ್ಲ ಪೊಲೀಸರು ಭೀ ಅವ್ರು ಹತ್ತಿ ಒಳಗೆ ಬಂದ್ರೆ ಅವ್ರು ಹಿಡಿತಾರೆ ಗೊತ್ತಿದ್ರೆ. ಅಬಕಾರಿ ಇಲಾಖೆಗೆ ಒಂದು ದಾರು ಇಂಥವು ಎಲ್ಲ ಕಡೆ ಎಲ್ಲೆಲ್ಲಿ ಡೂಪ್ಲಿಕೇಟ್ ದಾರು ತಯಾರು ಮಾಡ್ತಾರೆ, ಎಲ್ಲೆಲ್ಲಿ ಸಿಗ್ತಾವ ಹಿಡಿಬೇಕಂತೇಳಿ ಅಬಕಾರಿ ಇಲಾಖೆ ಅಂತೇಳಿ ಒಂದು ನೇಮಿಸಿರ್ತಾರೆ. ಅಬಕಾರಿ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಾರೆ. ನೋಡ್ಬೇಕು ನೀವು ಇಂಡಿ ಭಾಗದಾಗ ರಾಹುಲ್ ನಾಯಕ್ ಅಂತೇಳಿ ಅಬಕಾರಿ ಇಲಾಖೆ ಬಂದ ಹಿಡಿದು ನಮ್ಮ ಭಾಗದಾಗ ಎಲ್ಲ ದಾರು ಕುಡಿದು ಮಂದಿ ಸಾಯೋದು ಭಾಳ ಹೈಯೆಸ್ಟ್. ವೇಸ್ಟ್ ಅಬಕಾರಿ ಇಲಾಖೆ ಅಧಿಕಾರಿಗಳು ಆಗ್ಯಾರ. ಒಬ್ಬರು ಸರಿಯಾಗಿ ಡ್ಯೂಟಿ ಮಾಡಂಗಿಲ್ಲ, ಏನೂ ಇಲ್ಲ. ಬರೀ ತಿಂಗಳ ಬಂದು ಭೇಟಿಯಾಗೋದು ಅವ್ರು ಇರ್ತದಲ್ಲ ಮಾಮೂಲಿನೇ. ಅದು ಏನು ಗೊತ್ತಿಲ್ಲದಂಗೆ ಇದ್ದಂಗೆ ಏನು ನಾವು ಇಲ್ಲ ಸಾಜುಕಿದ್ದೆವು, ಏನು ಸಾಜುಕಲ್ಲ, ಇನ್ನು ಮುಂದೆ ಬಂದಾಗಬೇಕು. ಮತ್ತು ಇಂಥ ಅಬಕಾರಿ ಇಲಾಖೆದವ್ರಿಗೆ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಿಂದ ಓಡಿಸ್ಬೇಕು. ಅವ್ರಿಗೆ ಬೇರೆ ಕಡೆ ಹಾಕಿರೋ ಕಡೆ ನೀರಾಜಿಗೆ ಚಲೋ ಅಧಿಕಾರಿಗಳು ಬರಲಿ. ಯಾಕಂದರೆ ಎಲ್ಲಿ ನೋಡ್ತೀನಿ ನೋಡ್ರಿ, ಪ್ರತಿಯೊಂದು ನಮ್ಮ ನೀರಿಗೆ ಅಲ್ಲಿ ಯಾವುದೇ ಒಂದು ಊರ ಹೆಸರು ತೊಗೊಂಡು ಬೇಡ, ಪ್ರತಿಯೊಂದು ಊರಾಗ ಎಲ್ಲಿ ಒಂದು ಸಣ್ಣ ಕಿರಾಣಿ ಅಂಗಡಿ ಹೋದ್ರು ದಾರು, ಎಲ್ಲಿ ಸಣ್ಣ ಮಕ್ಕಳು ದಾರು ಕೂಡ ಸಾಯತ್ತಾವ. 16, 17, 18 ವರ್ಷದ ಮಕ್ಕಳು ದಾರು ಕೊಡತ್ತಾವ. ಅಬಕಾರಿ ಇಲಾಖೆದವ್ರಿಗೆ ಫೋನ್ ಮಾಡಿ ತಿಳಿಸಿದ್ರೆ ನೋಡ್ರಿ, ಅಬಕಾರಿ ಇಲಾಖೆಯವ್ರು ಹೆಂಗೇನು ಮಾಡ್ತಾರಪ್ಪ ಅಂದ್ರೆ, ಈಗ ಸರ ಇಲ್ಲಿ ನೋಡ್ರಿ ದಾರು ಮಾರತ್ತಾರ ನಾವು ಅವ್ರಿಗೆ ಫೋನ್ ಮಾಡಿ ಹೇಳೋದೇ ತಿಳ್ಕೊರಿ. ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಅನ್ನ ಪೂಜೆಗೆ ಫೋನ್ ಮಾಡಿ ನೀವು ದಾರು ಮಾರತ್ರ ಫೋನ್ ಮಾಡಿ ನಮ್ಮ ಕಿಕ್ಕಿ ಮಾಡತ್ತಾನ, ನಾವು ಬರುತ್ತಾನ ಮುಚ್ಚಿಡ್ರಿ ಹಂಗೂ ಹೇಳೋದು. ಮತ್ತು ಹಿಂದ್ಗಡೆ ಯಾವ ಭಾಳ ಕಿರಿಕಿರಿ ಮಾಡತ್ತಾನೋ ಅವನಿಗೆ ಏನಾರ ಇದು ಮಾಡ್ರಿ. ಭಾಳ ಅಬಕಾರಿ ಇಲಾಖೆದವ್ರ ಕೈವಾಡದಿಂದ ಎಷ್ಟೋ ಕೊಲೆಗಳು ಆಗತ್ತವ, ಎಷ್ಟೋ ಮಂದಿ ಹೊಡ್ಸ್ಕೊಳಕತ್ತಾರೆ. ದಾರು ಮಾರೋರು ಏನು ಮಾಡಿಬಿಡ್ತಾರೆ, ಅಬಕಾರಿ ಇಲಾಖೆನೇ ಹೇಳೋಣ ಬೇಡ ಅಂತೇಳಿ ಅವರು ಹಲ್ಲೆ ಮಾಡ್ತಾರೆ ಇನ್ಫಾರ್ಮೇಷನ್ ಕೊಟ್ಟೋರಿಗೆ. ಅಂಥ ವ್ಯವಸ್ಥೆ ನಡೆದ ಈ ಕಡೆ ಪ್ರತಿಯೊಂದು ನಮ್ಮ ಚಡ್ಚನ್ ಭಾಗದಾಗ ಹೈಯೆಸ್ಟ್. ನಾವು ಭೀಮಾ ತೀರ ಅಂತೇಳಿ ಆಗ್ತೇವಲ್ಲ, ಅದು ದಾರು ತೀರ ಆಗ್ಯಾವ. ದಾರು ಆ ಕಡೆಲ್ಲ ದಾರು ಭೀಮಾ ತೀರ ಹೋಗಿ ಈಗ ದಾರು ಏನೇ ಅದಕ್ಕೆ ಆಗ್ಯದ. ಮತ್ತು ಹೈಯೆಸ್ಟ್ ನಮ್ಮ ಕಡೆ ಮಾವ ಆಗಲಿ, ಗಾಂಜೆ ಆಗಲಿ, ದಾರು ಆಗಲಿ, ಆಮೇಲೆ ಇವು ಭಾಳ ಹೈಯೆಸ್ಟ್ ನಡೆದವ. ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪಾಪ ಈಗ ನಾವು ಹೇಳ್ತಿರ್ತೇವೆ, ಅಧಿಕಾರಿಗಳು ಪೊಲೀಸರ ಮ್ಯಾಗ ನಾವು ಪಟ್ಟು ಮಾಡೋಂಗಿಲ್ಲ. ಪೊಲೀಸರ ಮ್ಯಾಗ ನಾವು ದಾರು ಇದು ಮಾಡಿರಿ ಹಿಡಿದ್ರಿ ಅನ್ನೋಂಗಿಲ್ಲ. ಯಾಕಂದ್ರೆ ಅವರಿಗೆ 108 ಇಲಾಖೆಗಳು ಅದು ದುನಿಯದೇ ಬರ್ತಾವೆ ಕೇಸ್ಗಳು. ಅವ್ರವ್ರಿಗೆ ತುಳ್ಸೊಳಗೆ ಪುಲ್ಸೇಟಿಲ್ಲ. ಗಂಡ ಜಗಳ ಅಲ್ಲಿ ಟ್ರಾಫಿಕ್ ಗಿಪ್ಪಿಕ ಪೊಲೀಸರಿಗೂ ಭಾಳ ಕಷ್ಟ ಅದಾವ. ಅವು ಹೇಳ್ಕೊಳ್ಳೋದಾಗ್ಯಾರ, ಸಿಬ್ಬಂದಿ ಕಡಿಮೆ ಅದಾವ ಸ್ಟೇಷನ್ದಾಗ. ಎಲ್ಲಿ ಅವ್ರು ಏನೋ ಮಾಡ್ಲಿಕ್ಕೆ ಹೋಗಿ ಪೊಲೀಸರಿಗೆ ಪಾಪ ಅಮಾಯಕರು ಅವು ಇದು ಮಾಡತ್ತಾರ. ಅಬಕಾರಿ ಇಲಾಖೆ ಐಶ್ವರಮ್ಮ ಕೂತಲ್ಲೇ ಎಲ್ಲ ತೊಳೋದು, ಕೂತಲ್ಲೇ ಎಸಿ ರೂಮ್ನಾಗ ನಮ್ದು ಏನೇ ಇದ್ರು ಅಬಕಾರಿ ಇಲಾಖೆ. ಯಾಕಂದ್ರೆ ಅವ್ರದಿಂದಲೇ ಎಲ್ಲ ಇದು ಅಲ್ಲತ್ತದ. ಮೇನ್ ಅವರೇ ಅವ್ರು ನೋಡ್ರಿ ಹೊಲ ಎಡ್ ತೊಗೊಂಡ್ರೆ ಅವ್ರ ಆಸ್ತಿ ಏನು, ಅವ್ರೆಲ್ಲ ಅಡ್ತಂಬ್ರ ಆಸ್ತಿ ಏನು. ಅಬಕಾರಿ ಇಲಾಖೆದವ್ರಿಗೆ ಲೋಕಾಯುಕ್ತವರು ಸ್ವಲ್ಪ ಇದು ಮಾಡ್ರಿ, ಚೆಕ್ ಮಾಡ್ರಿ. ಅವ್ರು ದುನಿಯಾದೇ ಆಸ್ತಿ ಮಾಡ್ಕೊಂಡ್ರೆ ಎಲ್ಲ SP ಅಂಡರ್ದಾಗ ಬರ್ತದೆ. ಗಾಂಜಾ ಹಿಡಿಬಹುದು, ಡ್ರಗ್ಸ್, ಶಿಂದಿ, ಹಾತ್ ಪಟ್ಟಿ ಎಲ್ಲ ಬರ್ತಾವ. ಬಂದ್ರು ಕೂಡ ಅವ್ರು ಹಿಡಿಯಂಗಿಲ್ಲ.
ಯಾಕಂದ್ರೆ ಅವರಿಗೆ ಬಂದು ಮುಟ್ಟಾಗ್ತದ, ಅವ್ರಿಗೆ ಮಾಮೂಲಿ ಬರ್ತದ, ಅವರೇ ಕಿಡಿತಾರ, ಹಿಡಂಗಿಲ್ಲ ಅವರು. ಒಳ್ಳೆ ಹೇಳ್ದವನಿಗೆ ಹಾಕಿ ರೂಪಿಸ್ತಾರೆ ಅವರು. ಇಂಥವ್ ಹೇಳೋಣ ಹೋಗಿ ಅವ್ನಿಗೆ ಇದು ಮಾಡಿ ಅಂತೇಳಿ. ಈಗ ದಾರು ಮಾರೋರು ಎಲ್ಲ ಇವರೆಲ್ಲ ಏನು ಡೂಪ್ಲಿಕೇಟ್ ದಾರು ಮಾರೋರಲ್ಲಿ, ತುಡುಗಿಲ್ ದಾರು ಮಾರೋ ಎಲ್ಲ ಇವರು ಎಲ್ಲ ಕಳ್ರೆ ಇವರು. ಇವ್ರೇನು ಸಾಧುಕಲ್ಲ, ಇವರು ಎಲ್ಲ ಮಿಕ್ಕದ ಬಳಕೆ ಇಂಥವು ಮಾಡ್ತಿರ್ತಾರ. ಅಂಥವ್ರಿಗೆ ಇವು ಅಬ್ಕಾರಿ ಇಲಾಖೆ ಸಪೋರ್ಟ್. ಆದಷ್ಟು ದಯವಿಟ್ಟು ಯಾರೇ ಇಲ್ಲಿ ಅಬ್ಕಾರಿ ಇಲಾಖೆದವರಿಗೆ ದಾರು ಗೀರು ಇತ್ತಂದ್ರೆ ಅಬ್ಕಾರಿ ಇಲಾಖೆ ಫೋನ್ ಮಾಡಿ, ಪೊಲೀಸ್ರಿಗೆ ಮಾಡಬೇಡ್ರಿ. ಪಾಪ ಅವರಿಗೆ ಡ್ಯೂಟಿ ಇರ್ತಾವೆ, ಅವಕ್ಕೆ ಹೆಂಡ್ರ ಮಕ್ಕಳು ಅವ್ರಿಗೂ ಭಾಳ ಇರ್ತದೆ. ನಾವು ಪೊಲೀಸ್ರ ಮ್ಯಾಗ ನಾವು ಇದು ಮಾಡೋಂಗಿಲ್ಲ, ಬಟ್ ಮಾಡಿ ಅವ್ರ ಮ್ಯಾಲೆ ಆರೋಪ ಮಾಡೋಂಗಿಲ್ಲ. ಅದಕ್ಕೆ ಆದಂಥ ಅಬ್ಕಾರಿ ಇಲಾಖೆ ಎದಕ್ಕದ ಸುಮ್ಮನೆ ಕೂತ್ ಪಗಾರ ತೊಗೊಳಕದ. ಭಾಳ ನಾವು ಒಬ್ಬನೇ ಹೇಳಿದ್ರೆ ಭಾಳ ಇದು ಆಗ್ತದೆ. ನನ್ನ ಜೊತೆ ನಮ್ಮ KRS ಪಕ್ಷದ ಅವರು ಕೂಡ ಮಾತಾಡ್ತಾರೆ, ನಮ್ಮ ಶಕ್ತಿಕುಮಾರ್ ಅವರು ಮಾತಾಡ್ತಾರೆ. ಧನ್ಯವಾದಗಳು. ಏನಿದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಆದೇಶವನ್ನು ಮಾಡಿದ್ದಾರೆ. ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ ಗುಟ್ಕಾ ಸಿಗಬಾರ್ದು, ಗಾಂಜಾ, ಗುಟ್ಕಾ, ಸಿಗರೇಟು, ತಂಬಾಕು ಬ್ಯಾನ್ ಮಾಡ್ತೇವೆ ಅಂತ ಹೇಳಿದರು. ಎಲ್ಲ ಮಂದಿ ಅಂದರು ನಮ್ಮ ರಾಜ್ಯಕ್ಕೆ ಯುವಕರನ್ನವನ್ನು ರಕ್ಷಿಸುವಂಥ ಒಂದು ಕೆಲಸ ಮಾಡಿದ್ರಪ್ಪ DK ಶಿವಕುಮಾರ್ ಅಂತ ನಾವೆಲ್ಲ ಭಾಳ ಖುಷಿ ಪಟ್ಟೇವಿ. ಬಟ್ ಅವ್ರು ರಾತ್ರಿ ಮಾತಾಡಿದ್ರು, ಮುಂಜಾನೆ ಮರ್ತು ಬಿಟ್ರು. ಯಾಕಂದ್ರೆ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಗುಟ್ಕಾ ತಿನ್ನಬೇಡ್ರಿ, ತಂಬಾಕು ತಿನ್ನಬೇಡ್ರಿ, ಸಿಗರೇಟ್ ಸೇದಬೇಡ್ರಿ, ಡ್ರಗ್ಸ್ ತೊಗೋಬೇಡ್ರಿ, ಗಾಂಜಾ ಸೇದಬೇಡ್ರಿ, ದಾರು ಕುಡಿಬೇಡ್ರಿ ಅಂತ ಹೇಳಕ್ಕೆ ನಮ್ಗೆ ಯಾರಿಗೂ ರೈಟ್ಸ್ ಇಲ್ಲ. ಯಾಕಪ್ಪ ಅಂತಂದ್ರೆ ಮಾರೋರು ಅವರೇ, ಕುಡ್ಸೋರು ಅವರೇ. ಈಗೆಲ್ಲ ಮಾರಕ್ಕೆ ಅವರೇ ಹಚ್ತಾರ, ನಾಳೆ ಕುಡ್ಸೋಕ್ಕೂ ಅವರೇ ಹಚ್ತಾರ. ಅದಕ್ಕೆ ಇವೆಲ್ಲ ಬ್ಯಾನ್ ಆಗ್ಬೇಕಂದ್ರೆ ಸಿಗರೇಟ್ ಫ್ಯಾಕ್ಟ್ರಿಗಳನ್ನ ಬ್ಯಾನ್ ಮಾಡಬೇಕು. ಮಾನ್ಯ DK ಶಿವಕುಮಾರ್ ಅವರೇ, ಸರಾಯಿ ಫ್ಯಾಕ್ಟ್ರಿಗಳನ್ನ, ಸರಾಯಿನೇ ಕರ್ನಾಟಕದಿಂದ ಸರಾಯಿ ಮುಕ್ತ ರಾಜ್ಯವನ್ನಾಗಿ ಮಾಡಿ ದಾರು ಕುಡಿದೇ ಬಿಟ್ಬಿಡ್ತಾರೆ. ಪಾಪ ಸುಮ್ಮನೆ ಅವರು ಪೊಲೀಸರಿಗೆ ಹೈರಾಣಾಗಿ ನಮ್ದು ಈ ಗಂಡ ಇಂತ ಜಗಳ ಅವ್ರಿಗೆ ಗಂಡ ದಾರು ಕುಡಿದು ಹೊಡೆದನ್ರಿ, ಬರ್ರಿ ಸಾಹೇಬ್ರತ್ ಅವ್ರಿಗೆ ಕರೀದು ಬೇಡ, ಅವರು ಬಂದು ದಾರು ಕುಡಿಬೇಡ ಮಗನಾಥ ಅವ್ರು ಹೇಳೋದು ಬೇಡ. ಅದಕ್ಕೆ ಏನು ಮಾಡಪ್ಪ, ದಾರುನೇ ಬಂದ್ ಮಾಡಿಬಿಡಲ್ಲ. ದಾರುನೇ ಬಂದ್ ಮಾಡಿದ್ರೆ ದಾರು ಕುಡಿದೇ ಬಿಟ್ಬಿಡ್ತಾರ. ಸಿಗರೇಟ್ ಫ್ಯಾಕ್ಟ್ರಿ ಬಂದ್ ಮಾಡಿದ್ರೆ ಸಿಗರೇಟ್ ಸೇದೋರಿಗೆ ಬಿಟ್ಬಿಡ್ತಾರ. ಈಗ ಮಾವ ಬೇಡ, ಯಾಕಂದ್ರೆ ಈಗೆಲ್ಲ ಕೂಡ ಏನು ಮಾಡ್ತಿರಪ್ಪ ಅಂತಂದ್ರೆ ಪೊಲೀಸರಿಗೆ ಒಳ್ಳೇದು ಮಾಡೋರು ನೀವೇ, ಕೆಟ್ಟ ಮಾಡ್ಸೋರು ನೀವೇ. ಈಗೇನು ಮಾಡಿದ್ರಿ, ಎಲ್ಲಿ ದಾರು ಕುಡ್ತಾರೆ ಅವ್ರು ಹಿಡ್ರಿ ರಾತ್ರಿ ಅಂತ ಹೇಳ್ತೀರಿ. ಅವ್ರು ಹಿಡಿದು ಪಾಪ ಅವ್ರು ಬೈತಾರೆ, ಅವ್ರು ಇರ್ತಾರೆ ಕುಡುಕರು. ಏನು ಸರ ಮತ್ತು ದಾರು ಅಲ್ಲಿ ಹೋಗಿ ತಂದೇವು ಸರ ಕುಡ್ದೇವಿ, ಮತ್ತು ನೀವೇ ಬೈತೀರಿ ಸರ, ಅದು ಬಂದ್ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೆಂಗೆ ಯಡಿಯೂರಪ್ಪನವರು ಜೂನ್ 1 ಪಾಕೆಟ್ ಬಂದು ಮಾಡಿದ್ರು, ಆ ಥರ DK ಶಿವಕುಮಾರ್ ಅವರೇ ನೀವು ಆದರ್ಶ ಮುಖ್ಯಮಂತ್ರಿ ಆಗ್ಬೇಕಿತ್ತಂದ್ರೆ ನಿಮ್ಮ ಕನಸು ಹೇಳ್ತೀರಿ. ನಾನು ಒಂದು ಸಾರಿ ಜೀವನದಾಗ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ಕೊಂಡಿದ್ರಿ, ನೀವು ಮುಖ್ಯಮಂತ್ರಿ ಆಗಿರಿ. ಬಟ್ ಇವೇನು ದುಶ್ಚಟಗಳಿಂದ ವಿದ್ಯಾರ್ಥಿಗಳು ಹಾಳಾಗ್ತಾರ. ಎಷ್ಟೋ ಸ್ಕೂಲು ಕಾಲೇಜ್ ಇದ್ರಿಗೆ ಬಾರ್ಗಳದಾವು, ಎಷ್ಟೋ ಸ್ಕೂಲ್ ಕಾಲೇಜ್ ಇದ್ರಿಗೆ ಪಂಚಾಯತ್ಗಳದಾವು, ಎಷ್ಟೋ ಸ್ಕೂಲ್ ಕಾಲೇಜ್ ಇದ್ರಿಗೆ ಗಾಂಜಾ ಸಿಗ್ತದೆ ಹೇಳ್ತಾರ, ಮಟ್ಕ ಆಡ್ತಾರ. ಇವೆಲ್ಲ ಕೂಡ ಬ್ಯಾನ್ ಆಗ್ಬೇಕಂದ್ರೆ ಮೊದಲು ನೀವು ಪೊಲೀಸರಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು. ಮೊದಲು ನೀವು ಎಲ್ಲ ಇವೇ ಬ್ಯಾನ್ ಮಾಡಬೇಕು. ನೀವು ಹೇಳ್ಬೇಕು, ನಾವು ಇಂದಿನಿಂದ ಕರ್ನಾಟಕದಲ್ಲಿ ಸರಾಯಿ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿ. ಅವಾಗ ನೋಡ್ರಿ ಯಾರ ಮಕ್ಕಳು ದಾರು ಕುಡ್ತಾರೆ ನೋಡ್ರಿ, ನಾವು ದಾರುನೇ ಸಿಗಂಗಿಲ್ಲ. ವ್ಯಸನ ಮುಕ್ತ ರಾಜ್ಯವನ್ನಾಗಿ ಆದೇಶ ಮಾಡಿರಿ. ಬಟ್ ಆಗ್ಬೇಕಲ್ಲ ಸಾಹೇಬ್ರ, ಈಗ ಬಸ್ ಸ್ಟ್ಯಾಂಡ್ದಾಗೆ ಸಿಗರೇಟ್ ಸಿಗ್ತಾರ, ಬಸ್ ಸ್ಟ್ಯಾಂಡ್ದಾಗೆ ತಂಬಾಕು ಸಿಗ್ತಾವೆ, ಇವೆಲ್ಲ ಅದಾವು. ಅದಕ್ಕೆ ದಯವಿಟ್ಟು ನಾವು ಕೂಡ ಇವತ್ತು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ಬೇಕಂತ ನಾವು ಹೋರಾಟ ಮಾಡತ್ತೀವಿ. ಈ ಹೋರಾಟಕ್ಕೆ ಒಂದು ಬೆಲೆ ಸಿಗಬೇಕಾದ್ರೆ ದಯವಿಟ್ಟು ಇವೆಲ್ಲ ಏನು ನಶೆ ಮುಕ್ತ ಅದಾವು ಇವೆಲ್ಲ ಬ್ಯಾನ್ ಮಾಡೋದ್ರೆ ನಾನು ಮಾನ್ಯ DK ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ಕೊತೀನಿ. ಹಾಗೆ ಅಣ್ಣ ಪೂಜಾರಿ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಪೂರ ಜಿಲ್ಲೆಯನ್ನು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ, ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ, ಜಯಪುರ ಜಿಲ್ಲೆಯನ್ನು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ, ಜಯಪುರ ಜಿಲ್ಲೆಯನ್ನು ನಶೆ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿ. ತೊಲಗಿಸಿ 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 ಬೇಡ ಬೇಡ ಗುರು ಬೇಡ, ಮಾವ ಬೇಡ, ಬೇಡ ಗುರು ಬೇಡ, ಮಾವ ಬೇಡ, ಬೇಡ ಗುರು ಬೇಡ. ಮೊಬೈಲ್ ಕರೆಕ್ಟ್ ಆಗಿದೆ. ತೊಲಗಿಸಿ ತೊಲಗಿಸಿ ತೊಲಗಿಸಿ